ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಪ್ರಧಾನಮಂತ್ರಿಗಳು ಇವಾಗ ಅವ್ರಿಗೆ ಬಹುಶಃ ಜ್ಞಾನೋದಯ ಆಗಿದೆ ಕಾಣುತ್ತದೆ. ಬಹುಶಃ ಇಡೀ ದೇಶದ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಯುವಕರು, ಅದು ವಿಶೇಷವಾಗಿ ವಿದ್ಯಾರ್ಥಿಗಳು ಇಡೀ ದೇಶದಲ್ಲಿ ರಸ್ತೆಗೆ ಬೀದಿಗಿಳಿದು ಇವತ್ತು ತಮ್ಮ ಬಹಳ ನ್ಯಾಯಯುತವಾದಂಥ ಬೇಡಿಕೆಯನ್ನು ಮುಂದಿಟ್ಟರೂ ಕೂಡ ಇವತ್ತು ಬಿ ಜೆ ಪಿಯವರಿಗೆ ಪ್ರಧಾನಮಂತ್ರಿ ಹಿಡಿದು ಧರ್ಮೇಂದ್ರ ಪ್ರಧಾನ್ ಎಲ್ಲರಿಗೂ ಕೂಡ ಬಹುಶಃ ಕಿವಿನೂ ಇಲ್ಲ, ಕಣ್ಣೂ ಇಲ್ಲ. ಬಹುಶಃ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅದಕ್ಕೆ ವಿರುದ್ಧವಾಗಿ, ಸಂವಿಧಾನಕ್ಕೆ ವಿರುದ್ಧವಾಗಿ ಇವತ್ತೇನು ಈ ರೀತಿಯ ಒಂದು ಆಡಳಿತ ವೈಫಲ್ಯ ಇವತ್ತು ಕಾಣ್ತಾ ಇದ್ವಿ, ಬಹುಶಃ ಹಿಂದೆಂದೂ ಕಂಡಿಲ್ಲ. ಒಂದು ರೀತಿ ಈ ಆಡಳಿತ ಬಹುಶಃ ಬಹುದಿನಗಳ ಕಾಲ ಇದೇನು ಉಳಿಯೋದಿಲ್ಲ. ಇವತ್ತು ಬಹುಶಃ ಜನರು ಕೂಡ ಜಾಗೃತರಾಗಿದ್ದಾರೆ. ಎಲ್ಲೋ ಜಾತಿ ಧರ್ಮದ ಹೆಸರಿನಲ್ಲಿ ಜನರ ದಿಕ್ಕನ್ನು ತಪ್ಪಿಸ್ತಾ ಇದ್ದರು. ಇವತ್ತು ನಿಜವಾದಂಥ ಬಣ್ಣ ಅವ್ರದ್ದು ಬಯಲಾಗಿದೆ. ಅವ್ರಿಗೆ ವಿದ್ಯಾರ್ಥಿಗಳ ಬಗ್ಗೆ ಎಷ್ಟು ಕಾಳಜಿ ಇದೆ, ಈ ದೇಶದ ಆಡಳಿತ ಕಾನೂನಾತ್ಮಕವಾದಂಥ ಒಂದು ಆಡಳಿತದ ದಲ್ಲಿ ಎಷ್ಟು ಅವರಿಗೆ ನಂಬಿಕೆ ಇದೆ ಅನ್ನುವಂಥದ್ದು ಇವತ್ತು ಎದ್ದು ಕಾಣ್ತಾ ಇದೆ. ಸರ್, ಈ ಸರ್ಕಾರ ಆ ಸರ್ಕಾರ ಇನ್ನೊಂದು ಸರ್ಕಾರ ಅಂತಲ್ಲ ಸರ್, ಪ್ರತಿ ಸಂದರ್ಭದಲ್ಲೂ ಈ ರೀತಿಯ ಪರೀಕ್ಷಾ ಅಕ್ರಮಗಳು ನಡೀತಾ ಇದೆ. ನೋಡಿ, ಈಗ KPSCಯಲ್ಲೂ ಕೂಡ ಇಲ್ಲ, ನಾನು ನೋಡು, ಖಂಡಿತವಾಗಿ ಕೂಡ ಯಾವುದೇ ಸರ್ಕಾರಗಳಿರಲಿ, ಈ KPSCಯಲ್ಲೂ ಕೂಡ ಆದಂಥ ಬದಲಾವಣೆಗೆ ಅದಕ್ಕೆ ಸ್ಪಂದಿಸಲೇಬೇಕು. ಆದರೆ ಸುಮಾರು 10 ವರ್ಷದಲ್ಲಿ 152 ಬಾರಿ ಈ ರೀತಿ ಎಕ್ಸಾಮ್ಗಳನ್ನು ಕೂಡ ಈ ರೀತಿ ಎಲ್ಲೋ ಪ್ರಶ್ನೆ ಪತ್ರಿಕೆ ಲೀಕ್ ಆಗುವಂಥದ್ದು ವ್ಯವಸ್ಥೆ ಬಹುಶಃ ಇವತ್ತು ಅವರ ಆಡಳಿತಕ್ಕೆ ಕನ್ನಡಿ ಒಂದು ಇವತ್ತು ಯಾವ ರೀತಿ ಆಡಳಿತ ನಡೆಸ್ತಾ ಇದ್ದಾರೆ ಅನ್ನುವಂಥದ್ದು ಅದು ಅರ್ಥ ಮಾಡಿಕೊಂಡು ಇವತ್ತು ಜನರ ಬೇಡಿಕೆ ಇವಷ್ಟೆಲ್ಲ ಅದ್ರ ಮೇಲೆ ಜನರ ಮೇಲೆ ದಬ್ಬಾಳಿಕೆ ಮಾಡಿ ಒಡೆದು ಬಡಿದು ಆ ರೀತಿಯ ಒಂದು ದುರಾಡಳಿತ ಒಂದು ಯಾವತ್ತೂ ಕೂಡ ನಾವ್ಯಾಂದು ಕೂಡ ಕಾಣಲಿಲ್ಲ, ಈ ದೇಶದಲ್ಲಿ ಯಾವತ್ತೂ ಕೂಡ ಕಾಣಲಿಲ್ಲ. ಇವತ್ತು ಒಪ್ಕೊಳ್ಬೇಕು, ಎಲ್ಲೇ ಇದ್ದರೂ ಕೂಡ ಯಾವುದೇ ಇರಲಿ, ಕಾಂಗ್ರೆಸ್ ಪಕ್ಷನೂ ಇರಲಿ ಕೂಡ ಎಲ್ಲೋ ಒಂದು ಕಡೆ KPSCಯಲ್ಲೂ ಕೂಡ ಆಗಿದ್ದಂಥವು ತಪ್ಪುಗಳನ್ನು ಒಪ್ಕೊಂಡು ಸರಿಪಡಿಸುವಂಥದ್ದು ಕೇಳಬೇಕು. ಕನಿಷ್ಠ ಪಕ್ಷ ವಿದ್ಯಾರ್ಥಿಗಳ ಏನು ನೋವು ಅನ್ನೋವಂಥದ್ದು ಕೂಡ ಕೇಳಲಿಕ್ಕೆ ಅವ್ರಿಗೆ ಸಮಯ ಇಲ್ಲ ಅಂತಂದರೆ ಇದೆಂಥ ಆಡಳಿತ ಅನ್ನೋದು ನಾವೆಲ್ಲ ತಿಳ್ಕೊಳ್ಬೇಕಾಗ್ತದೆ. ಸರ್, ಇವಾಗ ಸಂಪುಟ ರಚನೆ ಮಾತುಕತೆ ನಡೀತಾ ಇದೆ. ನೀವು ಕೂಡ ಆಕಾಂಕ್ಷಿ, ಉತ್ತರ ಕರ್ನಾಟಕ ಭಾಗ, ಅದರಲ್ಲೂ ಧಾರವಾಡಕ್ಕೆ 2 ಸಚಿವ ಸ್ಥಾನ ಕೊಡಬೇಕು ಅಂತ ಬೇಡಿಕೆ ಇಲ್ಲ. ಈಗ ಧಾರವಾಡಕ್ಕೆ 1 ಕೊಡ್ತಾರೋ 2 ಕೊಡ್ತಾರೋ ಅದು ಹೈಕಮಾಂಡ್ ನಿರ್ಧಾರ. ನಮ್ಮ ಒಂದು ಬೇಡಿಕೆ ಭಾಳ ನ್ಯಾಯಯುತವಾಗಿ, ವಿಶೇಷವಾಗಿ ದಲಿತ ಸಮಾಜದ ಬಲಗೈ ಸಮುದಾಯಕ್ಕೆ ಸುಮಾರು 32 ವರ್ಷಗಳಿಂದ ಈ ಭಾಗದಲ್ಲಿ ಯಾವುದು ಮುಂಬೈ ಕರ್ನಾಟಕದಲ್ಲಿ ಎಲ್ಲಿ ಅವಕಾಶ ದೊರೆತಿಲ್ಲ. ಆ ನಿಟ್ಟಿನಲ್ಲಿ ಅದಕ್ಕೆ ಸ್ವಲ್ಪ ಪ್ರಾಮುಖ್ಯತೆಯನ್ನು ಕೊಡಬೇಕು ಅನ್ನುವಂಥ ಬೇಡಿಕೆಯನ್ನು ಕೂಡ ಮುಂದಿಟ್ಟಿದ್ವಿ. ಬಹುಶಃ ಅದನ್ನು ಆ ಬೇಡಿಕೆಯನ್ನು ಎಲ್ಲೋ ಒಂದು ಕಡೆ ನಮಗೆ ಈ ಬಾರಿ ಅವಕಾಶ ಸಿಗ್ತದೆ ಅನ್ನುವಂಥ ನಿರೀಕ್ಷೆಯಲ್ಲಿ ನಾವು ಇದ್ದೀವಿ. ಯಾವಾಗ ಸರ್ ಇದೆಲ್ಲ ಆಗ್ಬೋದು ಸರ್? ಅಂದರೆ ಮಾಡ್ತಾರೆ, ಈಗಾಗಲೇ 1-2 ದಿನದಲ್ಲಿ ಇದೆಲ್ಲ ಮುಗಿದೋಗುವಂಥದ್ದು ಇತ್ತು. ಕಾರಣಾಂತರಗಳಿಂದ ಇವತ್ತು ಅಲ್ಲೆಲ್ಲ ನಡೆಯುವಂಥ ಪ್ರೊಟೆಸ್ಟು ಅವನ್ನೆಲ್ಲ ಕೂಡ ನೋಡಿದಾಗ ಒಂದು 4-5 ದಿನ ಮುಂದೆ ಹೋಗ್ಬೋದು ಅಷ್ಟೇ. 4-5 ದಿನ ಅಷ್ಟೇ ಆಗುತ್ತೆ. ಈಗ ಹೆಂಗೋ ಇದನ್ನು ಕೂಡ ಕರೆದಿದ್ದಾರಲ್ಲ, ನಮ್ಮ ಸೆಷನ್ ಕೂಡ ಇದೆ. ಆ ನಿಟ್ಟಿನಲ್ಲಿ ಆದಷ್ಟು ಬೇಗ ಇದನ್ನೆಲ್ಲ ಇತ್ಯರ್ಥ ಆಗ್ತದೆ, ಏನು ಭಾಳ ಸಮಯ ತೆಗೆದುಕೊಳ್ಳೋದಿಲ್ಲ.